ಕೆಲವು ಸಮಯದಲ್ಲಿ ವ್ಯವಹಾರ ಮಾಡಿದ್ರೆ ನಷ್ಟವೇ ಉಂಟಾಗುತ್ತೆ. ಹಾಗಾಗಿ ಹಣಕಾಸಿನ ನಷ್ಟವನ್ನ ತಪ್ಪಿಸಿಕೊಳ್ಳೋದಕ್ಕೆ ಈ ಸಲಹೆಗಳನ್ನ ಫಾಲೋ ಮಾಡಿ. ಉತ್ತಮವಾಗಿ ವ್ಯವಹಾರ ಮಾಡಿ ಗೆಲುವು ನಿಮ್ಮದಾಗಿಸಿಕೊಳ್ಳಿ. ವಾಸ್ತುಶಾಸ್ತ್ರ ಕೇವಲ ಕಟ್ಟಡ ನಿರ್ಮಾಣ ವಿಚಾರದಲ್ಲಿ ಮಾತ್ರವಲ್ಲದೆ ಕೆಲವೊಂದು ಹಣಕಾಸಿನ ಕೊಡುಕೊಳ್ಳುವಿಕೆ ವಿಚಾರದಲ್ಲಿ ಕೂಡ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರುಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845465552. ಈ ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ಹಣದ ಲೇವಾದೇವಿಯನ್ನು ಮಾಡುವುದು ಶುಭಕರ ಅಲ್ಲ. ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ, ಅಂದ್ರೆ ಬೆಳಗ್ಗೆ ಅತ್ಯಂತ ಮುಂಜಾವಿನ ಸಂದರ್ಭದಲ್ಲಿ ಯಾರಿಂದಲೂ ಕೂಡ ಹಣವನ್ನು ಪಡ್ಕೊಳ್ಳಬಾರದು ಹಾಗೂ ಯಾರಿಗೂ ಹಣವನ್ನು ನೀಡಬಾರದು. ಇದು ಸಾಕಷ್ಟು ನಕಾರಾತ್ಮಕ ವಿಚಾರಗಳನ್ನ ಹರಡುವ ಹಾಗೆ ಮಾಡುತ್ತದೆ. ಇಷ್ಟು ಮಾತ್ರವಲ್ಲದೆ ಸಂಧ್ಯಾಕಾಲದ ಸಂದರ್ಭದಲ್ಲಿ ಕೂಡ, ಅಂದ್ರೆ ಸಂಜೆಯ ಸಂದರ್ಭದಲ್ಲಿ ಕೂಡ ಹಣವನ್ನು ಬೇರೆಯವರಿಗೆ ಸಾಲ ನೀಡುವುದು ಅಥವಾ ಬೇರೆಯವರಿಂದ ಆ ಸಂದರ್ಭದಲ್ಲಿ ಸಾಲವನ್ನ ಪಡೆದುಕೊಳ್ಳುವುದು ಕೂಡ ನಿಮಗೆ ಆರ್ಥಿಕ ಸಂಕಷ್ಟವನ್ನ ತಂದುಕೊಡುತ್ತದೆ. ಇದರಿಂದಾಗಿ ನಿಮ್ಮ ಕಿಸೆ ಖಾಲಿಯಾಗುತ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಮೈನಸ್ ಆಗುತ್ತೆ, ಉಳಿತಾಯ ಆಗೋದು ಅತ್ಯಂತ ವಿರಳವಾಗಿ ಬಿಡುತ್ತೆ. ಈ ರೀತಿ ಈ ಸಂದರ್ಭದಲ್ಲಿ ಮಾಡಿರುವಂತಹ ಹಣದ ವ್ಯವಹಾರಗಳಿಂದ ಸಂಪತ್ತಿನ ಅಧಿದೇವತೆ ಆಗಿರುವಂತಹ ಶ್ರೀ ಮಹಾಲಕ್ಷ್ಮಿಯ ಕೋಪಕ್ಕೆ ನೀವು ತುತ್ತಾಗಬೇಕಾಗುತ್ತೆ. ಹೀಗಾಗಿ ಸಂಪತ್ತಿನ ಅಧಿದೇವತೆ ಆಗಿರುವಂತಹ ಮಹಾಲಕ್ಷ್ಮಿಯ ಕೋಪಕ್ಕೆ ಕಾರಣವಾಗುವಂತಹ ಈ ಸಮಯದಲ್ಲಿ ಹಣದ ಲೇವಾದೇವಿಯನ್ನು ಯಾವುದೇ ಕಾರಣಕ್ಕೂ ಮಾಡಲು ಹೋಗಬೇಡಿ.